ಸಾಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಭಕ್ತಿಯಿಂದ ಎಳೆದು ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದ ವಿವಿಧ ಧರ್ಮೀಯರು. ಈಗ ವಾರ್ತೆಗಳ ವಿವರ. ದಿನಾಂಕ 10ರಂದು ವಿಶ್ವಧರ್ಮ ಪ್ರವಚನದ ಸಮಾರೋಪ ಸಮಾರಂಭ ಕೈಗೊಳ್ಳಲಾಗಿತ್ತು. ಈ ವೇಳೆ ನೆರೆದ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ಪ್ರಾರಂಭದಲ್ಲಿ ವಿವಿಧ ಮಠಾಧೀಶರಿಂದ ಹೇಮಕೂಟ ಮಹಾದ್ವಾರ ಭೂಮಿ ಪೂಜೆ ನಡೆಸಲಾಯಿತು. ಬಳಿಕ ಜಿಲ್ಲಾಧಿಕಾರಿಗಳಿಂದ ಡಾಕ್ಟರ್ ಸಂಗನಬಸವ ಸ್ವಾಮಿಗಳ ಭಕ್ತಿಗೀತೆಗಳ ಧ್ವನಿ ಸುರುಳಿಯ ಸಿಡಿಯನ್ನ ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ನಂತರ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ರಾಣಿ ಸಂಯುಕ್ತರವರು ಮಾತನಾಡಿ, ಕೊಟ್ಟೂರು ಸ್ವಾಮಿ ಮಠದಿಂದ ಕಳೆದ 8 ವರ್ಷಗಳಿಂದ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರುವ ಪ್ರವಚನ ಹಾಗೂ ಸರ್ವಧರ್ಮ ರಥೋತ್ಸವ ನಡೆಸುತ್ತಿರುವುದು ದೇಶದಲ್ಲೇ ಮಾದರಿಯಾಗಿದೆ ಎಂದರು. ಒಂದೇ ಸಾರಿ ಗುರುಗಳ ಕೈಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಒಂದು ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮ ನೋಡಿ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲಿ ನೋಡಿಲ್ಲ ನಾನು. ಯಾಕಂದ್ರೆ ಎಲ್ಲ ಧರ್ಮದವರು ಅವರವ್ರ ಧರ್ಮದಿಂದ ರಥೋತ್ಸವ ಮಾಡ್ತಾರೆ, ಇಲ್ಲ ಬೇರೆ ಬೇರೆ ಕಡೆ ಅವರು ಮಾಡ್ಕೊತಾರೆ. ಎಲ್ಲರನ್ನ ಒಗ್ಗೂಡಿ ಒಂದೇ ಸಾರಿ ಒಂದೇ ಸ್ಥಳದಲ್ಲಿ ಎಲ್ಲ ಧರ್ಮಗಳನ್ನ ತಗೊಂಡು ನಡೆಯೋದಂದ್ರೆ ಇದು ನಮ್ಮ ಕೊಟ್ಟೂರು ಮಠದಲ್ಲಿ ಒಂದೇ ಆಗ್ತಾ ಇದೆ ಅಂತ ನನ್ನ ಭಾವನೆ. ಇದೇ ಇಂಥದೇ ಒಂಥರ ಇಂಥ ರಥ ಉತ್ಸವಗಳನ್ನು ಎಲ್ಲರೂ ಪ್ರಾರಂಭ ಮಾಡಬೇಕು. ಅದರಿಂದ ಎಲ್ಲರೂ ನಾವೆಲ್ಲ ಒಂದೇ ಅನ್ನೋದು ಭಾವನೆ ಬರ್ತದೆ ಎಲ್ಲರಲ್ಲಿ. ಇದು ಒಂದು ಬಹಳ ಒಳ್ಳೆಯ ಆಲೋಚನೆ ನಮ್ಮ ಸ್ವಾಮೀಜಿಗೆ ಬಂದಿರೋದು. ತುಂಬ ಸಂತೋಷ. ಎಲ್ಲರೂ ಹೀಗೆ ಆಲೋಚನೆ ಮಾಡೋದು ತುಂಬ ಕಡಿಮೆ. ನಾವೇನಂದರೆ ನಾವೆಲ್ಲರೂ ನಮ್ಮ ಕಮ್ಯುನಿಟಿ ನಮ್ಮ ರಥೋತ್ಸವ ಅಂತ ನಾವು ಅಲ್ಲಿಗೆ ಬೈಫರ್ಕೇಶನ್ ಮಾಡ್ಕೊಂಡು ಬಿಡ್ತೀವಿ. ಬಟ್ ಸ್ವಾಮೀಜಿ ಅವರ ಆಲೋಚನೆ ಎಷ್ಟು ದೂರವರೆಗಿದೆ, ಎಷ್ಟು ಉದಾರ ಇದೆ ಅಂದರೆ ಎಲ್ಲರೂ ಒಂದೇ ಅಂತ ನಾವು ಬರೀ ಬಾಯಲ್ಲಿ ಹೇಳ್ತೀವಿ. ಅವ್ರು ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಏನು ರಥೋತ್ಸವ ಇದೆ ಅದರಲ್ಲಿ ಎಲ್ಲ ಧರ್ಮ ಗ್ರಂಥಗಳು ಬರ್ತವೆ. ಎಲ್ಲರೂ ಸೇರಿ ಅದನ್ನ ಆ ರಥೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಬಹಳ ಒಳ್ಳೆಯ ಎಲ್ಲರಿಗಿನ್ನ ಬಹಳ ಒಳ್ಳೆಯ ರಥೋತ್ಸವ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ತಾಯಂದ್ರು ಈ ಪೂಜ್ಯ ಸ್ಥಳದಲ್ಲಿ, ಈ ಒಳ್ಳೆ ಸ್ಥಳದಲ್ಲಿ ನಿಮ್ಗೆಲ್ಲರಿಗೆ ಸ್ವಾಮೀಜಿಯವರು ಉಡಿ ತುಂಬ್ತಾರೆ. ಇವಾಗಲೇ ನಮ್ಮ ಇನ್ನೊಂದು ಸ್ವಾಮೀಜಿಯವ್ರು ಹೇಳ್ತಾ ಇದ್ರು, ಕಲ್ಚರ್ ಬಗ್ಗೆ ಮಾತಾಡಿದ್ರು ಅವರು. ತಾಯಂದ್ರು ನೀವೆಲ್ಲ ಕಲಿಸ್ಬೇಕು ಹೆಣ್ಮಕ್ಳಿಗೆ ಹೇಗಿರಬೇಕು ಅನ್ನೋದು. ಅದು ಬಹಳ ಕರೆಕ್ಟ್. ಅದು ಫೌಂಡೇಶನ್ ನಾವು ಮನೆಯಲ್ಲೇ ಹಾಕಬೇಕು. ನಮ್ಮ ಸಂಪ್ರದಾಯ, ನಮ್ಮ ಕಲ್ಚರ್, ನಾವು ನಮ್ಮ ಮಕ್ಕಳು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂದ್ರೆ ನಾವು ತಾಯಂದ್ರೆ ಏನಿದೀವೋ ಅದನ್ನು ನಾವು ಕಲಿಸ್ಕೊಡ್ಬೇಕು ಅವರಿಗೆ. ಅವ್ರು ಬಹಳ ಕರೆಕ್ಟ್ ಹೇಳಿದ್ರು. ಬೇರೆಯವ್ರ ಮಕ್ಕಳನ್ನ ನೋಡಿ ನಾವು ಮಾತಾಡ್ತೀವಿ. ನಮ್ಮ ಮಕ್ಕಳು ಹೆಂಗಿದ್ದಾರೆ ಅಂತ ನಾವು ಫಸ್ಟ್ ಅದನ್ನು ನೋಡಿಕೊಂಡು ನಮ್ಮ ಕಲ್ಚರ್ನ ನಾವು ಎಲ್ಲರೂ ಸೇರಿ ಕಾಪಾಡಬೇಕು. ಇಲ್ಲದ್ರೆ ಅದು ನೀವು ಕಾಣ್ತಾ ಇದ್ದೀರ ಈ ನಡುವೆ ಬಹಳಷ್ಟು ಯಾರು ನಮ್ಮ ಹಳ್ಳಿಗಳ ಕಡೆಯೇ ಅದನ್ನೆಲ್ಲ ಇನ್ನು ಸಂಪ್ರದಾಯ ಫೆಸ್ಟಿವಲ್ಸು ಎಲ್ಲ ಆಚರಣೆ ನಡೀತಾ ಇರೋದು. ಸಿಟೀಸಲ್ಲಿ ಹೋದರೆ 3 ದಿವಸ ರಜಾ ಸಿಕ್ಕಿದ್ರೆ ಹಬ್ಬ ಇರಲಿ ಹುಣ್ಣಿಮೆ ಇರಲಿ ಮನೆ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹೇಗೆಂದರೆ ಹಬ್ಬ ಇದ್ದರೆ ಎಲ್ಲರೂ ಮನೆಗೆ ವಾಪಸ್ ಬರ್ತಾರೆ. ಹಬ್ಬ ಇದೆಪ್ಪ ನಾವು ಮನೆಗೆ ಹೋಗಬೇಕು, ಮನೇಲಿ ಪೂಜೆ ಇರ್ತದೆ ಅಂತೇಳಿ. ಸೊ ನಮ್ಮ ಕಲ್ಚರ್ನ ನಾವೇ ಅದನ್ನು ಉಳಿಸ್ಕೊಂಡು ಹೋಗಬೇಕು. ತಾಯಂದಿರು ನೀವೆಲ್ಲರೂ ನಿಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಸಂಪ್ರದಾಯ, ಒಳ್ಳೆ ಕಲ್ಚರನ್ನು ಕೊಡಿ. ಇಂಥ ಒಂದು ಮಠದ ಅಡಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ಅದು ಯಾವತ್ತಿಗೂ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಹಾಗೇ ಆಗ್ತದೆ ಅಂತ ನಮ್ಮ ಗುರುಗಳ ಆಶೀರ್ವಾದದಿಂದ ಅದು ಹಾಗೆ ಆಗ್ತದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಂತರ ಬಸವಲಿಂಗ ಸ್ವಾಮಿಗಳು ಕೊಟ್ಟೂರು ಸ್ವಾಮಿ ಮಠದ ಉಗಮ ಹಾಗೂ ಕಾಯಕದ ಕುರಿತು ಭಕ್ತರಿಗೆ ಪರಿಚಯಿಸಿಕೊಟ್ಟರು. ಗುರುವರರು 85 ವರ್ಷಗಳ ಕಾಲ ಬದುಕಿದ್ರು. 5 ದಶಕಗಳ ತಮ್ಮ ಸ್ವಾಮಿ ಜೀವನದಲ್ಲಿ 100 ಮಠಗಳನ್ನು, 10 ಉಚಿತ ಪ್ರಸಾದ ನಿಲಯಗಳನ್ನು, 10 ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ನಾಡಿನಾದ್ಯಂತ ಧಾರ್ಮಿಕ ಸಾಂಸ್ಕೃತಿಕ ಕೆಲಸಗಳಿಗೆಲ್ಲ ಕಾರಣೀಕರ್ತರಾಗಿರ್ತಕ್ಕಂತಹ ಪೂಜ್ಯ ಗುರುವರರು. ಜೊತೆಗೆ
ನಾಡಿಗೆ ನೂರಾರು ಮಠಗಳಿಗೆ ಸ್ವಾಮಿಗಳವರನ್ನೂ ದಯಪಾಲಿಸಿರ್ತಕ್ಕಂತಹ ಪೂಜ್ಯರು ನಮ್ಮ ಗುರುವರರು. ಆ ಗುರುವರರನ್ನು ಇವತ್ತು ಸ್ಮರಣ ಮಾಡಿಕೊಳ್ತಕ್ಕಂತಹ ಪುಣ್ಯ ದಿನ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಗಮನಕ್ಕೆ ತರಬೇಕಾಗುತ್ತೆ. ಕೊಟ್ಟೂರು ಸ್ವಾಮಿ ಮಠ ಬಳ್ಳಾರಿ ಒಳಗೆ 1517 ಸ್ಥಾಪನೆ ಆಗಿರ್ತಕ್ಕಂತಹ ಮಠ. ಬಳ್ಳಾರಿ ನಗರವನ್ನು ವಿಜಯನಗರ ಅರಸರ ಜೊತೆಗೆ ಅವರ ಸಾಮಂತರಸರಾಗಿ ಇಲ್ಲಿ ಹಂಡೆ ಅರಸರು ಅಂತ ಆಳ್ವಿಕೆ ಮಾಡ್ತಾರ. 3 ಜನ ರಾಣಿಯರು ಈ ಪ್ರದೇಶವನ್ನ ಆಳ್ವಿಕೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂತಹ ಸಂಸ್ಥಾನ ಮಠ ಅದು ಕೊಟ್ಟೂರು ಸ್ವಾಮಿ ಮಠ ಅನ್ನೋದನ್ನ ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗತ್ತೆ. ಹಲವಾರು ಜನರಿಗೆ ಅನುಗ್ರಹ ಆಶೀರ್ವಾದ ಮಾಡಿರ್ತಕ್ಕಂತಹ ಮಠ ಅದು ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಅನ್ನೋದನ್ನ ಈ ಸಂದರ್ಭದೊಳಗೆ ಸ್ಮರಣೆ ಮಾಡಿ, ವಿಶೇಷವಾಗಿ ತಾಯಿಯಂದಿರಿಗೆ ಇವತ್ತು ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ ನಾಡಿನೊಳಗೆ ದೊಡ್ಡ ಪ್ರಮಾಣದೊಳಗೆ ಉಡಿ ತುಂಬು ಕಾರ್ಯಕ್ರಮಗಳನ್ನ ನಮ್ಮ ಗುರುವರೇ ನಡೆಸಿದರು. ಹಾಲ್ಕೆರೆ ಒಳಗೆ 10,000 ಜನ ಮುತ್ತೈದೆಯರಿಗೆ ರಾಜ್ಯಪಾಲೆ ಆಗಿರ್ತಕ್ಕಂಥ ರಮಾದೇವಿಯನ್ನ ಕರ್ಕೊಂಡು ಬಂದು ಅವಳ ಕಡೆಯಿಂದ ಉಡಿ ತುಂಬಿಸಿರ್ತಕ್ಕಂತಹ ಒಂದು ಇತಿಹಾಸವನ್ನ ಪೂಜ್ಯ ನಮ್ಮ ಗುರುವರರು ಮಠದ ಚರಿತ್ರೆ ಒಳಗೆ ನಿರ್ಮಾಣ ಮಾಡಿದ್ದಾರೆ. ಅಂತಹ ಒಂದು ವಿಶೇಷ ಕಾರ್ಯಕ್ರಮ ಪ್ರಪಂಚದೊಳಗೆ ಸದಾಕಾಲ ನಮಗೆ ಕೆಟ್ಟದ್ದು ಕಾಣಿಸ್ತಿರ್ತದೆ. ವ್ಯವಹಾರಗಳು ಕಾಣಿಸ್ತವು, ಜಗಳ ಕಾಣಿಸ್ತವು, ನಿಂದನೆಗಳು ಕಾಣಿಸ್ತವು. ಇವೆಲ್ಲ ನಮ್ಮ ಇಂದ್ರಿಯ ಗೋಚರವಾಗಿ ಇವೆಲ್ಲ ನಡೀತಿರ್ತವು. ಇವುಗಳ ಮಧ್ಯೆ ಕಾಲ ಪ್ರವಾಹದೊಳಗೆ ನಾವು ಕೆಟ್ಟತನ ಮಾಡಿಕೊಂಡು ಪ್ರವಾಹದೊಳಗೆ ಕೊಚ್ಕೊಂಡು ಹೋಗುವ ಪ್ರವಾಹದೊಳಗೆ ನಾವು ಉಳಿಬೇಕು ಅಂತಂದ್ರೆ ಸಂಸ್ಕಾರವನ್ನ ಹಿಡಿದು ಉಳಿಬೇಕಾಗತ್ತೆ. ನಾಡಿನೊಳಗೆ ಯಾರೇ ದೊಡ್ಡ ಸೇವಾ ಮಾಡಲಿ, ದೊಡ್ಡದಾಗಿರ್ತಕ್ಕಂಥ ಸಾಧನೆ ಮಾಡಲಿ, ಅದೆಲ್ಲದಕ್ಕೂ ತಾಯಿ ಅನುಗ್ರಹ ಆಶೀರ್ವಾದ ಇರ್ತಕ್ಕಂಥದ್ದು ಬಹಳಷ್ಟು ದೊಡ್ಡದು ಅನ್ನೋದನ್ನ ಈ ಸಂದರ್ಭದೊಳಗೆ ನಾವು ಸ್ಮರಣೆ ಮಾಡಬೇಕಾಗತ್ತೆ. ಒಂದ ಮಾತನ್ನು ಇಂಕಿಯೊಳಗೆ ಹೇಳೋದು, ನೀವೇನು ಸಂಸ್ಕಾರ ಕೊಡ್ತೀರಿ ಮಕ್ಕಳು ಅಷ್ಟ ಸಂಸ್ಕಾರವಂತರಾಗ್ತಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 20,000 ರೈತರು ಕಬ್ಬು ಬೆಳೆಗಾರರಿದ್ದಾರೆ. ಸ್ಥಳೀಯ ಐಎಸ್ಆರ್ ಕಾರ್ಖಾನೆ ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಿರುವುದರಿಂದ ಕಬ್ಬು ಬೆಳೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ದಿನಾಂಕ 12ರಂದು ಹಂಪಿಯಿಂದ ಹೊಸಪೇಟೆವರೆಗೆ ಪಾದಯಾತ್ರೆ ನಡೆಸಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುವಂತೆ ಸದನಕ್ಕೆ ಒತ್ತಾಯಿಸಲಾಗುವುದೆಂದು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘವು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ವಿಜಯನಗರ ಜಿಲ್ಲೆ 12ನೇ ತಾರೀಕು ಬುಧವಾರ ಬೆಳಗ್ಗೆ 8:30ರಿಂದ 9 ಗಂಟೆಯಿಂದ ಹಂಪಿ ವಿರೂಪಾಕ್ಷ ದೇವಸ್ಥಾನದಿಂದ ಇವತ್ತು ಹೊಸಪೇಟೆ ಅಂಬೇಡ್ಕರ್ ಸರ್ಕಲ್ವರೆಗೆ ಪಾದಯಾತ್ರೆ ಮುಖಾಂತರ ನಾವು ಕಬ್ಬು ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪಾದಯಾತ್ರೆ ಇವತ್ತು ನಮಗೆ ನಮ್ಮ ರಾಜ್ಯದ ದೇಶದ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಮಾಜಿ ಲೋಕಾಯುಕ್ತರಾಗಿರ್ತಕ್ಕಂಥ ಎನ್ ಸಂತೋಷ್ ಹೆಗ್ಡೆ ಸಾಹೇಬರು ಇವತ್ತು ನಮಗೆ ಚಾಲನೆ ಕೊಡಲಿಕ್ಕೆ ಕಬ್ಬು ಶುಗರ್ ಫ್ಯಾಕ್ಟ್ರಿ ಹೋರಾಟಕ್ಕೆ ಚಾಲನೆ ಕೊಡಲಿಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯ ಅವಳಿ ಜಿಲ್ಲೆಯ ಪರಿಸ್ಥಿತಿ ಇವತ್ತು ಭಾಳ ನಮ್ಮ ಕಬ್ಬು ಬೆಳೆಗಾರರಿಗೆ ಭಾಳ ನಷ್ಟ ಉಂಟಾಗ್ತದೆ. ಏನಂದರೆ ಇವತ್ತು ಇಲ್ಲಿ ಸುಮಾರು 20,000 ಜನ ಅವಳಿ ಜಿಲ್ಲೆಯಲ್ಲಿ 20,000 ಜನ ಕಬ್ಬು ಬೆಳೆಗಾರರಿದ್ದಾರೆ. 20,000 ಜನ ಕಬ್ಬು ಬೆಳೆಗಾರರಿದ್ದರೂ ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಇಲ್ಲದ ದುರದೃಷ್ಟಕರವಾಗಿದೆ. ಹಾಗಾಗಿ ನಮ್ಮ ರೈತರ ಪರವಾಗಿ ಇವತ್ತು ನಾವು ಸುಮಾರು ಸರಿನೇ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡಿದ್ದೀವಿ. ಸುಮಾರು ಸರಿನೇ ನಾವು ಇಲ್ಲಿ ಪಾದಯಾತ್ರೆ ಇಲ್ಲಿ ಹಂಪಿ ಹಿಂದೆ ಒಂದು ಸಲ ಪಾದಯಾತ್ರೆ ಬಂದು 12 ದಿನ ಸ್ಟ್ರೈಕ್ ಮಾಡಿ ಬಗರಕುಂ ಜಮೀನು ಸಲುವಾಗಿ ಇದಕ್ಕೆ ಎರಡಕ್ಕೂ ನಾವು ಮಾಡಿದ್ವಿ. ಮತ್ತು ಈಗ ಅದನ್ನು ನಾವು ಶುಗರ್ ಫ್ಯಾಕ್ಟ್ರಿ ಈಗ ಕಾರಣಾಂತರಗಳಿಂದ ಮುಚ್ಚೋಗಿದ್ದಾವೆ. ಅದು ಏನಾಗಿದೆ ಗೊತ್ತಿಲ್ಲ. ಮತ್ತು ಕಾರಣಾಂತರ ಮುಚ್ಚೋದ ಮೇಲೆ ನಮಗೆ 72ರಲ್ಲಿ ಹಂಪಿ ಶುಗರ್ಸ್ ಅಂತಂದೇಳಿ ಒಂದು ಹೆಸರು ತಂದರು ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರದವರು. ಅದನ್ನ ಹಂಪಿ ಶುಗರ್ಸ್ ನಾವು ಪ್ರಾರಂಭ ಮಾಡಿ ಶುಗರ್ ಫ್ಯಾಕ್ಟ್ರಿ ಚಾಲನೆ ಕೊಡ್ತೀವಿ ಅಂತೇಳಿ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಅದ್ರ ಬಗ್ಗೆ ಯಾರೂ ನಮ್ಮ ಇಲ್ಲಿ ಜಿಲ್ಲೆಯ ಕ್ಷೇತ್ರದ ಜನಪ್ರತಿನಿಧಿಗಳು ಯಾವುದೇ ಒಂದು ಅದ್ರ ಬಗ್ಗೆ ಯಾರು ಚಕಾರ ಎತ್ತಲ್ಲಿ ಯಾರು ಮಾತಾಡ್ತಾನೆ ಇಲ್ಲ ನಮ್ಮ ರೈತರ ಬಗ್ಗೆ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ. ಹಾಗಾಗಿ ನಾವು ಇವತ್ತು ಅಧಿವೇಶನ ನಡೆಯೋದ್ರಿಂದ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ನಾವು
ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಈ ಹೋರಾಟ ಪಾದಯಾತ್ರೆ ಮುಖಾಂತರ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಇವತ್ತು 22ರಲ್ಲಿ ಹಂಪಿ ಸುಗರ್ಸು ಚಾಲನೆ ಕೊಡ್ತಕ್ಕಂಥ ಸುಗರ್ಸು ಇವತ್ತು ಕಾರಣಾಂತರ ನಿಂತೋಗಿದೆ. ಅದು ಭಾಳ ದೊಡ್ಡ ಮಟ್ಟದಲ್ಲಿ ನಿಂತಿರೋದ್ರಿಂದ ಇವತ್ತು ನಮಗೆ ಅದು ಭಾಳ ನಮ್ಮ ರೈತರಿಗೆ ಲಕ್ಷ್ಯ ಅನ್ಯಾಯ ಆಗುತ್ತೆ. ಇವತ್ತು ಶುಗರ್ ಫ್ಯಾಕ್ಟ್ರಿ ನಮ್ಮ ಜಿಲ್ಲೆಯಲ್ಲಿ ಆದರೆ, ಅವಳಿ ಜಿಲ್ಲೆಯಲ್ಲಿ ಆದರೆ ಇವತ್ತು ನಮಗೆ ಸುಮಾರು 20,000 ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಅಲ್ಲಿಂದ 10,000ದಿಂದ 15,000 ಜನ ಉದ್ಯೋಗ ಸಿಗುತ್ತೆ ಬಡ ರೈತರಿಗೆ. ಹಾಗಾಗಿ ಇವತ್ತು ನಮಗೆ ಶುಗರ್ ಫ್ಯಾಕ್ಟ್ರಿ ಬೇಕೇ ಬೇಕಂತೇಳಿ ಒತ್ತಾಯವನ್ನು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ಪ್ರಕಟಣೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನಮ್ಮ ಹೊಸಪೇಟೆ ಅಂಜುಮನ್ ಕಮಿಟಿಯಿಂದ ಹಲವು ಸಮಾಜಮುಖಿ ಕಾಯಕವನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ರಂಜಾನ್ ನಿಮಿತ್ತ ಮುಸ್ಲಿಂ ಸಮುದಾಯದ 100 ಜನ ಬಡ ವಿಧವೆಯರನ್ನ ಗುರುತಿಸಿ ಅವರಿಗೆ ಆಹಾರ ಧಾನ್ಯಗಳ ಕಿಟ್ ನೀಡಲಾಗಿದೆ. ಹೀಗೆ ಅಂಜುಮನ್ ಆಸ್ಪತ್ರೆಯಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಆಯ್ದ 100 ಜನ ಮುಸ್ಲಿಂ ವಿಧವೆಯರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಲಾಯಿತು. ಬಳಿಕ ಕಮಿಟಿ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರು ಮಾತನಾಡಿ, ನಮ್ಮ ಕಮಿಟಿಯಿಂದ ಮುಸ್ಲಿಂ ಸಮುದಾಯದ ಬಡ ವಿಧವೆಯರಿಗೆ ಕಳೆದ 3 ತಿಂಗಳಿಂದ ತಲಾ 1,000 ರೂಪಾಯಿಗಳನ್ನ ನೀಡಿಕೊಂಡು ಬರಲಾಗುತ್ತಿದೆ. ಕಮಿಟಿಯಿಂದ ಹಲವು ಸಮಾಜಮುಖಿ ಕೆಲಸವನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಮುಸ್ಲಿಂ ಬಾಂಧವರು ಅಂಜುಮನ್ ಕಮಿಟಿಗೆ ಜಕಾತ್ ನೀಡಿ ರಸೀದಿ ಪಡೆದು ಕಮಿಟಿಯ ಸೇವೆಯನ್ನ ಇನ್ನಷ್ಟು ಹೆಚ್ಚಿಸಲು ಸಹಕರಿಸುವಂತೆ ಮುಸ್ಲಿಂ ಬಾಂಧವರಲ್ಲಿ ಕೋರಿಕೊಂಡಿದ್ದಾರೆ. ಈ ದಿನ ರಂಜಾನ್ ಪ್ರಯುಕ್ತ ನಮ್ಮ ಅಂಜುಮನ್ ಖಿದ್ಮತ್ ಇಸ್ಲಾಂ ಕಮಿಟಿ ವತಿಯಿಂದ ಸುಮಾರು ಒಂದು 3 ತಿಂಗಳ ಹಿಂದೆಯೇ ನಾವೆಲ್ಲ ಯಾರು ವಿಧವೆ ಮಹಿಳೆಯರು ಇರ್ತಾರ, ಯಾರು ಸಹಕಾರ ಇರೋಂಗಿಲ್ಲ, ಅವ್ರ ಕುಟುಂಬಸ್ಥರಿರಲಿ, ಅವರು ಅಣ್ಣವ್ರಿರಲಿ, ಯಾರು ಅವ್ರಿಗೆ ನಿರ್ಗತಿಕರು ಇರ್ತಾರೆ ಅಂಥವ್ರಿಗೆ ಒಂದು ಲಿಸ್ಟ್ ಮಾಡಿ ಪ್ರತಿ ತಿಂಗಳ 1,000 ರೂಪಾಯಿ ಕೊಡಬೇಕಂತೇಳಿ ಒಂದು ತೀರ್ಮಾನ ನಮ್ಮ ಕಮಿಟಿ ತೊಗೊಂಡಿದೆ. ಸುಮಾರು ಇದು ಈಗ 3ನೇ ತಿಂಗಳ ನಾವು ಪ್ರತಿ ಅವ್ರಿಗೆ ತಿಂಗಳ 1,000 ರೂಪಾಯಿ ಕೊಟ್ಕೊತ ಬರ್ತಾಯಿದ್ದೀವಿ. ಇದು ಐತಲ್ಲ, ಯಾರು ಅವ್ರಿಗೆ ಸಪೋರ್ಟ್ ಇರೋಂಗಿಲ್ಲ ಅಂಥವ್ರಿಗೆ ಮಾತ್ರ ನಾವು ಪರಿಶೀಲನೆ ಮಾಡಿ ಅಂಥವ್ರಿಗೆ ನಾವು ಈ ಒಂದು 1,000 ಧನ ಸಹಾಯ ಕೊಡ್ತಾಯಿದ್ದೀವಿ. ಈ ಒಂದು ರಂಜಾನ್ ಪ್ರಯುಕ್ತ ನಾವು ಏನು ಮಾಡೀವಿ, ಅದು 1,000 ರೂಪಾಯಿ ಕೊಡೋ ಬದಲು ಒಂದು ಆಹಾರ ಧಾನ್ಯ ಒಂದು ಕಿಟ್ಟನ್ನು ನಾವು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ. ಇದು ಪ್ರತಿ ತಿಂಗಳು 1,000 ಮಾತ್ರ ನಾವು ಕೊಡ್ತಾಯಿದ್ದೀವಿ. ಇದು ಏನಿದೆ, ನಮ್ಮ ಜಕಾತ್ ಅಂಥೇಳಿ ಏನು ನಮ್ಮ ಸಮಾಜದಲ್ಲಿ ಅವ್ರು ತೆಗಿತಾರ, ಆ ಜಕಾತಿಂದು ದುಡ್ಡು ನಮ್ಮ ಅಂಜುಮನ್ ಸಂಸ್ಥೆಗೆ ಕೊಡ್ತಾರೆ. ಆ ಒಂದು ದುಡ್ಡಿನಿಂದ ನಾವು ಒಂದು ಬಜೆಟ್ ಮಾಡ್ಕೊಂಡು ಅದೈತಲ್ಲ, ಇಷ್ಟು ಒಂದು 100 ಮಹಿಳೆಯರಿಗೆ ಪ್ರತಿ ತಿಂಗಳ ಕೊಡಬೇಕಂತ ಇದು 3ನೇ ತಿಂಗಳ ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಮುಂದೆ ಕೂಡ ನಾವು ಐತಲ್ಲ ಹಂಗೆ ಇದು ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಮತ್ತು ಮುಂದೆ ನಾನು ಮನವಿ ಮಾಡ್ತೀನಿ ನಮ್ಮ ಸಮಾಜದ ಬಾಂಧವ್ರಿಗೆ, ತಾವೆಲ್ಲ ಒಂದು ಅಂಜುಮನ್ ಖಿದ್ಮತ್ ಇಸ್ಲಾಂಗೆ ಹೆಚ್ಚಿನ ಮಟ್ಟದಲ್ಲಿ ಜಕಾತ್ ನಮ್ಮ ಅಕೌಂಟಿಗೆ ತಾವೆಲ್ಲ ಇಲ್ಲಿ ಅಂಜುಮನ್ ಆಫೀಸಿಗೆ ಬಂದು ದುಡ್ಡು ಕೊಟ್ಟು ರಿಸಿಪ್ಟ್ ತೊಗೊಳ್ರಿ, ಇಲ್ಲ ಕ್ಯೂ ಆರ್ ಕೋಡ್ನಲ್ಲಿ ತಾವು ಐತಲ್ಲ ಜಮಾ ಮಾಡಿರಿ. ಯಾಕಂದರೆ ಇದು ಒಂದು ಸಹಾಯ. ಇದು ನಾವು 11 ಮಂದಿ ಕಮಿಟಿ ಸದಸ್ಯರಿಂದ ಇದು ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ನಮ್ಮ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ, ಇದು ಮಾಧ್ಯಮ ಮುಖಾಂತರ ತಾವೆಲ್ಲ ತಮ್ಮ ಜಕಾತ್ ಅಮೌಂಟನ್ನು ನಮ್ಮ ಅಂಜುಮನ್ ಖಿದ್ಮತ್ ಇಸ್ಲಾಂ ಕಮಿಟಿಗೆ ಕೊಟ್ಟು ನಾವೆಲ್ಲರೂ ಐತಲ್ಲ ಒಂದು ಸಹಾಯ ಆಗೋಣ, ಒಂದು ಇದಾಗೋಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತೈತಲ್ಲ ನಾವೊಂದು 100 ಕಿಟ್ಟನ್ನು ಎಲ್ಲ ವಿಧಿಯವರಿಗೆ ನಾವು ಇವತ್ತು ಹಂಚ್ತಾ ಇದ್ದೀವಿ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ. ನಮಸ್ಕಾರಗಳು ಎಲ್ಲ. ಸರ್ವಧರ್ಮ ರಥೋತ್ಸವದ ನಿಮಿತ್ತ ಕೊಟ್ಟೂರು ಸ್ವಾಮಿ ಮಠದಲ್ಲಿ 10 ದಿನಗಳ ಕಾಲ ವಿಶ್ವಧರ್ಮ ಪ್ರವಚನ ಕೈಗೊಳ್ಳಲಾಗಿತ್ತು. ಹೀಗೆ ದಿನಾಂಕ 10ರಂದು ಸಂಜೆ ಎಲ್ಲಾ ಧರ್ಮಗಳ ಗ್ರಂಥಗಳನ್ನ ರಥದಲ್ಲಿರಿಸಿ ಸರ್ವಧರ್ಮ ರಥೋತ್ಸವ ನಡೆಸುವ ಮೂಲಕ ವಿಶ್ವಕ್ಕೆ ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಲಾಯಿತು. ಹೀಗೆ ಸರ್ವಧರ್ಮ ರಥೋತ್ಸವದ ದಿನದಂದು ಕೊಟ್ಟೂರು ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ನಡೆಸಲಾಗಿತ್ತು. ಇನ್ನು ತಳವಾರಕೇರಿಯ ರಾಂಪುರ ದುರ್ಗಮ್ಮ ದೇವಿ ಭಜನಾ ತಂಡದಿಂದ ಈ ವೇಳೆ ಭಜನೆ ನಡೆಸಿಕೊಡಲಾಯಿತು.
ರಥದಲ್ಲಿ ಸರ್ವಧರ್ಮದ ಗ್ರಂಥಗಳನ್ನಿರಿಸಿ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ರಥದವರೆಗೆ ಸಾಗಿಸಿ ತಂದು ರಥದಲ್ಲಿ ಇರಿಸಲಾಯಿತು.
ಬಳಿಕ ಮಠಾಧೀಶರಿಂದ ಪೂಜೆ ಸಲ್ಲಿಸಿದ ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿ ನೆರೆದ ಸರ್ವಧರ್ಮದವರಿಂದ ರಥವನ್ನ ಪಾದುಗಟ್ಟೆ ಆಂಜನೇಯ ದೇವಸ್ಥಾನದವರೆಗೆ ಎಳೆದು ಮರಳಿ ಮೂಲ ಸ್ಥಳಕ್ಕೆ ಸಾಗಿಸಿ ತರಲಾಯಿತು. ಈ ವೇಳೆ ಸಮಾಜ ಸೇವಕ ಹಾಗೂ ಬಿಜೆಪಿ ರಾಜ್ಯ ಕೋಶಾಧ್ಯಕ್ಷ ಸಿದ್ಧಾರ್ಥ್ ಸಿಂಗ್ ರವರು ರಥೋತ್ಸವದಲ್ಲಿ ಪಾಲ್ಗೊಂಡು ವಿವಿಧತೆಯಲ್ಲಿ ಏಕತೆಯ ಸಂದೇಶ ಸಾರಿದ್ರು.
ಈ ವೇಳೆ ಗೌಳಿಗ ಸಮಾಜ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದಿಂದ ನೆರೆದವರಿಗೆ ಮಜ್ಜಿಗೆ ವಿತರಿಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗೊತ್ತಿಯಿಂದ ನಡೆದ ಸಂದೇಶ ಸಾರಿದ ವಿವಿಧ ಧರ್ಮೀಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.